ಉಳಿಸ್ಕೊಂಡಿದ್ದೀರಾ ನೀವು ಬಂದು ವಿನ್ ಆಗ್ತಿದ್ದೀರಿ ಯಾಕಂದ್ರೆ ನೀವು JDS ಅಲ್ಲ ಕಾಂಗ್ರೆಸ್ ಅಲ್ಲ ಬೆಂಬಲ ಮಾತ್ರ ಕೊಡ್ತಾ ಇದ್ದಾರೆ ಪ್ರತಿ ಸರಿ. ಹೌದು, ಪಕ್ಷಕ್ಕೆ ಸೇರ್ಪಡಾದ್ರೆ ಕೆಲವೊಂದು ಪಕ್ಷದ ತೀರ್ಮಾನಗಳು ನಾನು ಬಿಡಿಸೋದಲ್ಲ, ನಾನು ಸ್ವಲ್ಪ ಸ್ವಾಭಿಮಾನಿ. ಕೆಲವೊಂದು ಪಕ್ಷಗಳು ತಗೊಳ್ತಕ್ಕಂಥ ತೀರ್ಮಾನ ನಾನು ಬಿಡಿಸೋಲ್ಲ. ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ, ಸ್ನೇಹಕ್ಕೆ ಗೌರವ ಕೊಡ್ತೀನಿ. ಪಕ್ಷ ಅಂದರೆ ನಾನು ಪಕ್ಷಕ್ಕೆ ನಾನು ಕೊಡೋದಿಲ್ಲ. ನಾನು ವ್ಯಕ್ತಿ ಮುಖ್ಯ, ವಿಶ್ವಾಸ ಮುಖ್ಯ, ಸ್ನೇಹ ಮುಖ್ಯ. ಜೊತೆ ಜನ ಇದ್ದಾರೆ ಅಂತ ಹೇಳ್ತಿದ್ದೀರಾ, ಮತ್ತೆ ಡೆಲಿಗೇಟ್ಸ್ ವೋಟ್ ಹಾಕ್ಬಿಟ್ಟು ನಿಮ್ಮ ಹತ್ರ ಕಣ್ಣೀರು ಹಾಕ್ತಿದ್ರು ಬಹಳಷ್ಟು ಜನ. ಕಾಳಿಗೆ ನಮಸ್ಕಾರನೂ ಮಾಡಿದ್ರು. ವೋಟ್ ಹಾಕೋಕೆ ಮುಂಚೆ ನಮಸ್ಕಾರ ಕಟ್ಟಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ರು, ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರೆ ಫೀಲ್ಡಲ್ಲಿ ಕಾಲಿಗೆ ನಮಸ್ಕಾರ ಮಾಡಿದ್ರು. ಕೆಲವರು ಅಳ್ತಾ ಇದ್ರು, ನೀವೆಲ್ಲ ನೋಡಿದ್ರಿ, ನನ್ನ ಹತ್ರ ಒಂದು ಅಳ್ತಾ ಇದ್ರು. ನೀವು ಬಂದಿದ್ರಿ ಅಲ್ಲಿಗೆ, ಅವ್ರು ಏನು ಹೇಳ್ತಾ ಇದ್ರು ಅಂತ ಕೇಳ್ತೀರಿ ನೀವು ಅಲ್ವಾ? ನಿಮ್ಮ ಕಿವಿಯಲ್ಲೇ ಕೇಳ್ತೀರಿ ಅವ್ರು ಏನು ಹೇಳಿದ್ರು ಅಂತ. ನಾನು ಹೇಳಿದ ಮಾತು ಅವ್ರು ಹೇಳಿದ್ರ? ಆ ತಾಯಿ ಸಾವ ಬಗ್ಗೆ ಹೇಳಿದ್ರ? ನಮ್ಮ ಕರ್ಕೊಂಡೋಗ್ಬಿಟ್ಟು ಟಾರ್ಚರ್ ಹಿಂಸೆ ಆ ಮನುಷ್ಯ ಗೋಪಾಲ್ ರೆಡ್ಡಿ ಅವ್ರು ಇದ್ರಲ್ಲ, ಅವ್ರಿಗೆ ಎಷ್ಟು ವರ್ಷ? 65 70 ವರ್ಷ ವಯಸ್ಸು. ಅವ್ರು ಅರ್ಥ ಇದ್ದೀನಿ ನೋಡಿದ್ರ? ನಾನು ಸೃಷ್ಟಿ ಮಾಡಿದ್ದೆ, ಅವ್ರು ಅರ್ಥ ಇದ್ದೀನಿ. ನೀವು ನೋಡಿದ್ರಲ್ಲ ಮೀಡಿಯಾದವರು, ನೀವೇ ಮಾತಾಡ್ತಿರಲ್ಲ, ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೆ ಏನೋ ತೊಂದರೆ ಆಗಿದೆ ಅಂತ ಕೇಳಿದ್ರಿ. ನಮ್ಗೆ ಭಯ ಆಗಿದೆ ಅಂದ್ರ ಇನ್ನೇನು ತೊಂದರೆ ಮಾಡ್ತಾರೋ ಭಯ ಪಟ್ಟು. ಸರ್, ನೀವು ಈ ಚುನಾವಣೆ ಕಂಟೆಸ್ಟ್ ಮಾಡಿ ಗೆದ್ದಿಲ್ಲ, ನೀವು ಯಾರು ನಾನು ರಾಜೇಂದ್ರ ಗೌಡನು ಶತ್ರು ಅಲ್ಲ, ನಾನು ಕಾಡಳ್ಳಿ ನಾಗರಾಜ್ ಅವರು ಶತ್ರು ಅಲ್ಲ. ನಾನು ಗೆಲ್ಲಬೇಕು ಅಂತಿತ್ತು, ನಾನು ಯಾರು ಸೋಲಿಸ್ಬೇಕು ಅಂತಿರ್ತಾರಲ್ಲ. ತಮ್ಮ ಹತ್ರ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ತಾವು ಮಾತಾಡಿದ್ದು ನಾನು ನೋಡಿದ್ದೆ. ಇದು ಯಾರು ಸೋಲಿಸ್ಬೇಕು ಅಂತಿತ್ತು ಅವರು ಎಲ್ಲೋ ತಡೆದು ಮಾತು ಒಂದು ಇದರಲ್ಲಿ ಬಂತು. ನಾನು ಸೋಲಿಸ್ಬೇಕು, ನನಗೆ ನಿಮ್ಮೊಂದು ನನ್ನ ನಂಬರ್ ಸಿಗಲ್ಲ, ಹೇಳ್ಬಿಟ್ಟು ಫೋನ್ ಮಾಡೋರು. ನಾನು ಸೋಲಿಸ್ಬೇಕು ಅಂತಿರ್ತಾರಲ್ಲ, ನಾನು ಗೆಲ್ಲಬೇಕು ಅಂತಿರ್ತಿರೋದು. ಸೊ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಆದಂಥ ಆಪ್ತ ಸ್ನೇಹಿತರು ಆದಂಥ ಆನಂದ್ ರೆಡ್ಡಿ ಅವರ ನಿಮ್ಮ ಗೆಲುವಿಗೆ ಯಾಕೆ ಬರಲಿಲ್ವಾ? ಪಕ್ಷದಲ್ಲಿ ಗುರುತಿಸ್ಕೊಂಡದ್ದು ಅಲ್ಲಿ ಏನಾಯ್ತು? ಪಕ್ಷ ನೀವು ಹೇಳಿ, ನೀವು ಸುಮಾರು ಬಾರಿ ನೀವೆಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ರಲ್ಲ, ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ, ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ. ನಮ್ಮ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ವಿಶ್ವಾಸ ಬೇರೆ, ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ನಾನು ಆ ಜಾಗದಲ್ಲಿದ್ದರೆ ನನ್ನ ಪಕ್ಷ ಎಲ್ಲ ಮುಖ್ಯ, ನನ್ನ ಸ್ನೇಹ ಮುಖ್ಯ, ವಿಶ್ವಾಸ ಮುಖ್ಯ. ನಾನು ಹಂಗಿರ್ತೀನಿ, ನಾನು ಹಂಗೆ ನಡ್ಕೊಂಡು ಬಂದೀನಿ, ಹಂಗೆ ನಡ್ಕೊಂಡು ಹೋಗ್ತೀನಿ. ಲೀಡರ್ ಇದ್ದಾರೆ, ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ಅಲ್ಲಿ ಹೋಗ್ಬಿಟ್ಟು ಏನೋ ಅಧಿಕಾರ ಸಿಗ್ತದೆ ಅಂತ ನಾನು ಹೋಗಲ್ಲ. ವಿಶ್ವಾಸ ಅಂದರೆ ವಿಶ್ವಾಸ, ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ. ಮೊದಲಿಂದಾನು ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆನಂದ್ ರೆಡ್ಡಿ ಮೊದಲ ಬಾರಿಗೆ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಡೆಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು, JDS ಪಕ್ಷದವರು ಬಂದು ಕೇಳಿದ್ರು, ಬಿ ಫಾರ್ಮ್ ಕೊಡ್ತೀವಿ, ಬಿ ಫಾರ್ಮ್ ಬೇಡ, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳಿ ಕಂಟೆಸ್ಟ್ ಮಾಡ್ತೀವಿ. ಗೆದ್ವಿ ನಾವು. ಕಾಂಗ್ರೆಸ್ JDS ಎರಡು ವಿರುದ್ಧವಾಗಿ. ಆನಂದ್ ರೆಡ್ಡಿ ಅವರಿಗೆ ಆವಣಿ ಪಂಚಾಯತಿ ಬಗ್ಗೆ, ಆವಣಿ ZP ಬಗ್ಗೆ ಏನೋ ಗೊತ್ತಿರಲಿಲ್ಲ. ಕರ್ಕೊಂಡು ಹೋಗಿ ನಾವು ಗೆದ್ವಿ. ನನ್ನ ಸ್ನೇಹ, ನನ್ನ ಫ್ರೆಂಡು ಅವ್ನು ಬರಬೇಕು ಅಷ್ಟೇ ನನಗಿರೋದು. ಅವ್ರು ನಮ್ಮ ಮನೆಯವರ ನಿಲ್ಬೋದಾಗಿತ್ತು, ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ, ನಾನು ಆ ಜಾಗದಲ್ಲಿ ನನ್ನ ವಿಶ್ವಾಸ ಅಂತ ಹೋಗ್ತೀನಿ. ಓಕೆ ಸರ್, ವಾಟ್ ನೆಕ್ಸ್ಟ್? ಏನು ನಿಮ್ಮ ಮುಂದಿನ ನಡೆ ಏನು ಸರ್? ನೋಡಿ, ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಬೇಕು ಅಂತ ಹೇಳಿದ್ವಲ್ಲ, ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಸರ್, ಈಗ ನಿಮ್ಮ ಸೋಲಿಸಿರೋರು ಯಾರು ಸರ್? ಏನು ನಿಮಗೆ ಸೋಲಿಗೆ ಕಾರಣ ಏನು? ಸ್ನೇಹಿತರ, ಹೇಳಿದಲ್ಲ. ಪಕ್ಷನ, ಡೆಲಿಕೇಟ್ ಅಭ್ಯರ್ಥಿ ಹೈಜಾಕ್ ಅಂತ ಹೇಳ್ದಲ್ಲ. ಹೈಜಾಕ್ ಇಂದ ಹೌದು, ಬಲವಂತವಾಗಿ ಓಟ್ ಬಿಡ್ತಾರೆ, ಬಲವಂತ. ಸರ್, ಯಾವುದೇ ಪಕ್ಷ ಹೈಜಾಕ್ ಮಾಡೋದು ಸಹಜ. ಆ ಒಂದು ಅಳ್ತಾ ಇದ್ದಿದ್ದು ಯಾಕೆ ಅವರು ಅಂತ ಅದಕ್ಕೆ ಕೇಳಿ, ಹತ್ಕೊಂಡು ಬಂದು ಹೇಳಿದ್ದು ಯಾಕೆ? ನನ್ನ ಮಠ ಕೊಡೋಕೆ ಭಯ ಪಡ್ತಾ ಇದ್ದು, ನನ್ಗೆ ಭಯ ಆಗ್ತಾ ಇದ್ದದ್ದು, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಯಾರು? ಆ ಮತದಾರರು ಬಂದು ಅಳ್ತಾ ಇದ್ದಿದ್ದು ಯಾಕೆ ಆ ಗ್ರೌಂಡಲ್ಲಿ? ಸರ್, ಕೊನೆಯಲ್ಲಿ 5 ಜನ ಸೋಲಿನ ಭಯ ಯಾರಿಗೆ ಬಂತು? ನಾನು ನಿಲ್ತೀನಿ ಅಂದ ತಕ್ಷಣ ಸೋಲಿನ ಭಯ ಯಾರಿಗೆ ಬಂತಂತೆ ಇಡೀ ತಾಲೂಕು ಗೊತ್ತು, ಅವ್ರಿಗೂ ಗೊತ್ತು. ಅದಕ್ಕೆ ಊರು ಬಿಟ್ಟು ಎಲ್ಲ ಆಚೆ ಹೋಗಿತ್ತು. ಜನ ರೆಸಾರ್ಟಲ್ಲಿ ಇದ್ದಿದ್ರು, ಅವ್ರಿಗೆ ಭಯ ಇದ್ದಿದ್ರೆ, ನಮಗೆ ಸೋಲಿನ ಭಯ ಅಂತ ಏನು ಹೇಳ್ತಾ ಇದ್ರು, ಅವ್ರಿಗೆ ಭಯ ಇದ್ದಿದ್ರೆ
5 ಜನನ್ನೇ ಹಾಲು ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಆಣೆ ಪ್ರಮಾಣಗಳು ಮಾಡಿಸ್ಕೊಂಡು 5 ಜನನ್ನೇ ಕರ್ಕೊಂಡು ಬರೋಂಥ ನೆಸಿಟಿ ಏನಿತ್ತು? ಫ್ರೀಯಾಗಿ ಬಿಡಬೇಕಾಗಿತ್ತು. ಯಾರು ಹೊಡೆದಾಗ್ತಾ ಇದ್ರಾ? ಎಲ್ಲ ಎತ್ಕೊಂಡು ಹೋಗ್ಬಿಡ್ತಿದ್ರಾ? ಫ್ರೀಯಾಗಿ ಬಿಡ್ಬೇಕು. ಎಲ್ಲ ತಾಲೂಕು ಎಲ್ಲ ಬಂದ್ರಲ್ಲ, ಬಸ್ಸಲ್ಲಿ ಬಂದು ಕ್ಯೂ ಆಗಿ ನಿಂತ್ಕೊಂಡು ಎಲ್ಲರೂ ಓಟ್ ಕೊಡ್ರಲ್ಲ. ಇವಾಗ 5 ಜನನೇ ಕರ್ಕೊಂಡು ಬಂದಿದ್ದಾಕೆ? ಯಾರು ಭಯ? ಕೊನೆ ಹಂತದಲ್ಲಿ ಜಾಸ್ತಿ ತಂದರು 5 ಜನ ಅವ್ರ ಕಾರಲ್ಲೇ ತಂದರು. ಅವ್ರು ಹೇಳ್ತಾ ಇದ್ರಲ್ಲ, ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ರು ಅಂತ. ಅದಕ್ಕೆ ಕೇಳಿದಿರಲ್ಲ, ಹಾರ್ಟ್ ಅಟ್ಯಾಕ ಇಲ್ಲ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚರ್ ಇಂದ ಆ ತಾಯಿ ಮಗನ ಜೊತೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಕಳ್ಸ್ಕೊಂಡು ಇನ್ನ ಕೆಲವು ದಿವಸ ಬದುಕ್ತಾ ಇದ್ದ ತಾಯಿ. ಸರ್ ಈಗ ಇದಕ್ಕೆಲ್ಲ ಪ್ರತಿಫಲ ಸಿಕ್ಕೇ ಸಿಗ್ತಾ ತಾಲೂಕು ಜನ ಇದಕ್ಕೆಲ್ಲ ಆಸೆ ಕೊಡ್ತಾ ಇದ್ರು ಒಂದಿನ.